ಹಂತಕ್ಕೆ ಬಂದು ನಿಂತಿದೆ ಜಾತಿ ಗಣತಿ ವರದಿ ವಿಚಾರ. ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು. ವಿಶೇಷ ಸಚಿವ ಸಂಪುಟದಲ್ಲಿ ಜಾತಿ ಗಣತಿಯ ಜ್ವಾಲೆ ಇವತ್ತು ಭುಗಿಲೇಳಲಿದೆ. ಹೀಗಾಗಿ ವರದಿ ಬಿಡುಗಡೆಯಾಗುತ್ತಾ ಅಥವಾ ಅನುಷ್ಠಾನಕ್ಕೆ ಮುದ್ರೆನಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇರುವಂಥದ್ದು. ಪಕ್ಷದ ಆಂತರಿಕ ವಿರೋಧ ಸಿದ್ದರಾಮಯ್ಯನವರಿಗೆ ಸವಾಲಾಗಿ ಪರಿಣಮಿಸಿದೆ. ಸೊ ಹೀಗಾಗಿ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಸಿಎಂ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕು. ಇನ್ನು ಸಚಿವರ ಮತ್ತು ಶಾಸಕರ ಅನುಮಾನವನ್ನ ಬಗೆಹರಿಸೋದಕ್ಕೆ ಕಸರತ್ತುಗಳು ಕೂಡ ನಡೀತಾ ಇರುವಂಥದ್ದು. ಎತ್ತ ಪ್ರಬಲ ಸಮುದಾಯ ಮತ್ತು ಹಿಂದುಳಿದ ಸಮುದಾಯದ ನಡುವೆ ಫೈಟ್ ಈಗಾಗಲೇ ಶುರುವಾಗಿದೆ. ಸ್ವಪಕ್ಷ ನಾಯಕರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಲಿಂಗಾಯತ ಒಕ್ಕಲಿಗ ಸಚಿವರಿಂದ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವರದಿಗೆ ವಿರೋಧ ವ್ಯಕ್ತವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಖಂಡಿತ ವಿರೋಧ ವ್ಯಕ್ತವಾಗುತ್ತೆ. ಅದನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಸಿಎಂ ಅನ್ನೋದ್ರ ಕುರಿತು ಕಾದು ನೋಡಬೇಕಾಗಿದೆ. ಹೀಗಾಗಿ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವರದಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಬಹುತೇಕ ಇವತ್ತು ಇರುವಂಥದ್ದು. ಈಗಾಗಲೇ ಜಾತಿ ಗಣತಿ ಅಂಕಿಅಂಶಗಳು ಬಹಿರಂಗ ಆದಾಗಿನಿಂದ ಅಹಿಂದ ವರ್ಗದ ಸಚಿವರು ಹಾಗೆ ಶಾಸಕರು ಮೆಚ್ಚುಗೆ ಮಾತುಗಳನ್ನಾಡ್ತಾ ಇದ್ದಾರೆ. ಇನ್ನು ಈ ವರದಿಯ ಅಗತ್ಯತೆಯ ಕುರಿತಾಗಿ ಅವರು ಸಮರ್ಥನೆಯನ್ನ ಮಾಡಿಕೊಳ್ತಿದ್ದಾರೆ. ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಭೈರತಿ ಸುರೇಶ್ ಹಾಗೆ ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಬಹುತೇಕ ಸಚಿವರು ವರದಿಯ ಪರವಾಗಿದ್ದಾರೆ. ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಹಿನ್ನೆಲೆಯ ಸಚಿವರು ಹಾಗೆ ಶಾಸಕರ ಅಭಿಪ್ರಾಯಗಳು ಸದ್ಯಕ್ಕೆ ಈಗ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಅದರಲ್ಲೂ ಕೂಡ ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಜಾತಿ ಜನಗಣತಿ ವಿರೋಧ ಅಂದರೆ ವರದಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಶಾಮನೂರು ಅವರ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ ಇತ್ತ ಬಿಜೆಪಿ ಕೂಡ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಸೊ ಹೀಗಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು. ಹಾಗೆ ಕುತೂಹಲ ಕೂಡ ಹೆಚ್ಚಾಗಿದೆ.